ರಾಜ್ಯ ರಾಜಕಾರಣದಲ್ಲಿ ಜೋರಾಯಿತು ನೀಟ್ ಕಿಚ್ಚು. ನೀಟ್ ವಿಚಾರಕ್ಕೆ ಬೀದಿಗೆ ಬಂದ ಬಿಜೆಪಿ ಕಾಂಗ್ರೆಸ್ ಫೈಟ್. ರಾಜ್ಯ ರಾಜಕಾರಣದಲ್ಲಿ ಜೋರಾಯಿತು ನೀಟ್ ಕಿಚ್ಚು. ರಾಜ್ಯ ರಾಜಕಾರಣದಲ್ಲಿ ವಿಪರೀತ ಅನ್ನಿಸೋ ಮಟ್ಟಗೆ ನೀಟ್ ಕಿಚ್ಚು ಶುರುವಾಗಿದೆ. ಇವತ್ತು ಬಿಜೆಪಿ ನಾಯಕರಿಂದ ಪ್ರತಿಭಟನೆಗೆ ಸಕಲ ತಯಾರಿ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂದೆ ಶಕ್ತಿ ಪ್ರದರ್ಶನ ನಡೆಸೋ ಸಾಧ್ಯತೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಬಿಜೆಪಿ ಬೃಹತ್ ಪ್ರೊಟೆಸ್ಟ್ ನಡೆಸುತ್ತೆ. ವಿಜಯೇಂದ್ರ ಆರ್ ಅಶೋಕ್ ನೇತೃತ್ವದಲ್ಲಿ ಹೋರಾಟ. ಪ್ರತಿಭಟನೆಯಲ್ಲಿ ಭಾಗಿಯಾಗಲಿರುವ ಎಂಎಲ್ಎಗಳು ಮತ್ತು ಎಂಎಲ್ಸಿಗಳು ಇತ್ತ ಕಾಂಗ್ರೆಸ್ನಿಂದಲೂ ಮತ್ತೆ ಹೋರಾಟಕ್ಕೆ ತಯಾರಿಗಳಾಗ್ತಾ ಇದೆ. ಸಿಎಂ ಡಿಕೆ ಬಿಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ಭಾರಿ ಹೋರಾಟಕ್ಕೆ ಪ್ಲಾನ್. ಹೋರಾಟವನ್ನೇ ಮರೆತಿದ್ದ ಬಿಜೆಪಿಗೆ ಇದು ಅನಿವಾರ್ಯ ಆಯಿತಾ? ನೀಟ್ ಬಿಟ್ಟು ಸದ್ಯಕ್ಕೆ ಬೇರೇನೂ ಇಲ್ಲ ಅಂತಿದೆ ಕಾಂಗ್ರೆಸ್. ನಿನ್ನೆ ಉಗ್ರ ಹೋರಾಟಕ್ಕೆ ಸಾಕ್ಷಿಯಾಗಿದ್ದ ಕಚೇರಿಗಳು ರಾಜ್ಯದಲ್ಲಿ ಇವತ್ತು ಹೈಡ್ರಾಮಾ ಸೃಷ್ಟಿ ಆಗುತ್ತಾ ಗೊತ್ತಿಲ್ಲ. ರಾಹುಲ್ ಗಾಂಧಿನ ಪೊಲೀಸರು ಹೇಳ್ಕೊಂಡು ಹೋದ್ರಲ್ಲ, ಆ ಸಂದರ್ಭದಲ್ಲಿ ದೇಶದ ಅಷ್ಟು ಬಿಜೆಪಿ ಕಚೇರಿಯ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸ್ಥಳೀಯ ನಾಯಕರು ಮುಗಿಬಿದ್ದಿದ್ರು. ನಿಮಗೆ ಗೊತ್ತಿರಬಹುದು, ಎಲ್ಲಿವರೆಗೆ ಅಂತ ಕೇಳಿದ್ರೆ ಬೆಂಗಳೂರಿನ ಬಿಜೆಪಿಯ ಪ್ರಧಾನ ಕಚೇರಿ, ಆ ಕಚೇರಿಗೂ ಕೂಡ ಕಾಂಗ್ರೆಸ್ಸಿನ ನಾಯಕರು ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಅಲ್ಲಿ ಪೊಲೀಸರು ಭಾರಿ ಭದ್ರತೆಯನ್ನು ಕೂಡ ಕೊಟ್ಟರು ಆ ಸಂದರ್ಭದಲ್ಲಿ. ಈಗ ಕಾಂಗ್ರೆಸ್ಸಿಗೆ ನೀಟ್ ಪರೀಕ್ಷೆ ಎನ್ನುವಂತಹ ಪೊಲಿಟಿಕಲ್ ಸಬ್ಜೆಕ್ಟ್ ಕೈಯಲ್ಲಿದೆ. ಹಾಗಾಗಿ ಅವರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಆದರೆ ಬಿಜೆಪಿಗೆ ಏನಿದೆ? ಬಿಜೆಪಿ ಯಾವ ವಿಚಾರವನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆಯನ್ನು ಮಾಡುತ್ತೆ? ಸೊ ನೀಟ್ ವಿಚಾರವನ್ನೇ ಮುಂದಿಟ್ಟುಕೊಂಡು ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿಗೆ ನೈತಿಕತೆ ಇದೆಯಾ? ಕಾಂಗ್ರೆಸ್ಸಿನ ಪ್ರಶ್ನೆ ಇದು. ಸೊ ಇವೆಲ್ಲ ವಿಚಾರಗಳು ರಾಜ್ಯದಲ್ಲಿ ಚರ್ಚೆಗೆ ಕಾರಣವಾಗಿದೆ.